ಇವಾಗ ನಿನ್ ಪ್ರಾಬ್ಲಮ್ಮು? ಹೇಳು. ಅಪ್ಪ ಹೇಳೋದು ಇವಳಿಗೆ. ಹೇಳು. ಐ ಲವ್ ಯು. ಲವ್ ಮಾಡ್ತಾ ಇದೀಯಾ? ಹೀಗೇನಾ ಲವ್ ಮಾಡೋದು? ಇದನ್ನ ಹೇಳಕ್ಕೆ ಇಷ್ಟು ದಿವಸ ಬೇಕಾಗಿತ್ತಾ? ಲವ್ ಅಂದ್ರೆ ನಿನ್ ಪ್ರಕಾರ ಏನು? ನಾವ್ ನಡ್ಕೊಂಡ್ ಹೋಗ್ಬೇಕಾದ್ರೆ ಯಾವಾಗ್ಲೂ ನಮ್ ಗುರಾಯಿಸ್ಕೊಂಡ್ ನೋಡೋದು, ಇಲ್ಲ ಅಂದ್ರೆ ಇಂಪ್ರೆಸ್ ಮಾಡೋದು, ಅದೂ ಇಲ್ಲ ಅಂದ್ರೆ ನಾವು ಕಾಲೇಜ್ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ ಹತ್ರ ಬಂದು ನಿಂತ್ಕೊಳ್ಳೋದು, ಇದೆಲ್ಲ ನಡೆಯೋಷ್ಟ್ರಲ್ಲಿ 6 ತಿಂಗಳು ವರ್ಷನೂ ಮುಗ್ದೋಗಿರುತ್ತೆ. ಅಷ್ಟೊತ್ತಿಗೂ ಕಾಲೇಜ್ ಮುಗ್ದೋಗಿರುತ್ತೆ. ಮನೇಲಿ ಆ ಹುಡ್ಗಿ ಅಪ್ಪ ಅಮ್ಮ ಅವಳಿಗೊಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿರ್ತಾರೆ. ಅಷ್ಟೊತ್ತಿಗೆ ನೀವು ಹುಡುಗರು ದೂರದಿಂದ ನೋಡ್ಬಿಟ್ಟು ಅಯ್ಯೋ ಮಗ ನನ್ನ ಹುಡ್ಗಿ ಕೈ ಕೊಟ್ಬಿಟ್ಲು ಅಂತ ಎಣ್ಣೆ ಹೊಡಿಯೋದು, ಸಿಗರೆಟ್ ಹೊಡಿಯೋದು, ಕೊನೆಗೆ ದೇವದಾಸು ಆಗ್ತೀರ. ಕೊನೆಗೆ ಊರಲ್ಲೆಲ್ಲಾರು ಈ ಹುಡ್ಗಿನ್ ಲವ್ ಮಾಡೇ ಈ ಹುಡ್ಗ ಹಾಳಾಗೋದ ಅಂತ ನಮ್ಮೇಲೆ ಗೂಬೆನು ಕೂಡಿಸ್ತೀರ. ಅಲ್ಲ ನಿಮ್ ಪಾಡಗ್ ನೀವು ಮಗ ಈ ಹುಡ್ಗಿ ನನ್ನವಳು ಅಂತ ನಮ್ನ ಬುಕ್ ಮಾಡ್ಕೊಂಡು ದೂರದಿಂದ ನೋಡ್ಕೊಂಡು ಓಡಾಡಿದ್ರೆ ಸರಿ ಹೋಗುತ್ತಾ? ಪ್ರೀತಿ ಮಾಡೋರ್ ಯಾರೇ ಆಗಿರ್ಲಿ, ಹುಡ್ಗಾನೇ ಆಗಿರ್ಬೋದು ಹುಡ್ಗಿನೇ ಆಗಿರ್ಬೋದು, ಪ್ರೀತಿಸೋದೇ ನಿಜ ಆದ್ರೆ ತಡ ಮಾಡದೆ ಪ್ರಪೋಸ್ ಮಾಡಿ. ಇಷ್ಟ ಇದ್ರೆ ಇದೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಅದನ್ ಬಿಟ್ಟು ದೂರದಿಂದ ನಿಂತ್ಕೊಂಡ್ ನೋಡ್ತಾ ಕಾಲ ಕಳಿಯೋದಲ್ಲ. ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿಸ್ಕೊ. ಲವ್ ಮಾಡೋದಂದ್ರೆ ನನ್ ಪ್ರಕಾರ ರಾಜ್ಯಾರೋಷವಾಗಿ ಕೈ ಇಟ್ಕೊಂಡು ಓಡಾಡೋ ತರ ಇರ್ಬೇಕು. ಮುಖ ಮುಚ್ಕೊಂಡು ಬೈಕ್ ಹಿಂದೆ ಕೂತ್ಕೊಳ್ಳೋದಲ್ಲ. ಎದುರುಗಡೆ ಹುಡುಗಿ ಅಣ್ಣ ಬಂದ್ರು ಇವಳೇ ನನ್ನ ಹೆಂಡತಿ ಆಗೋಳು ಅಂತ ಹೇಳೋ ಧೈರ್ಯ ಆ ಹುಡ್ಗನ್ಗಿರ್ಬೇಕು. ಮನೇಲಿ ಯಾರೇವನು ಅಂತ ಕೇಳಿದ್ರೆ ನನ್ ಗಂಡ ಆಗೋನು ಅಂತ ಹೇಳೋ ನಂಬಿಕೆ ಆ ಹುಡ್ಗಿಗಿರ್ಬೇಕು. ಇದು ಲವ್ ಮಾಡೋರ್ ಲಕ್ಷಣ. ಪ್ರೀತಿ ಮಾಡ್ಬೇಕು ನಿಜ, ಮಾಡಿದ್ರೆ ಜಗಕ್ಕೆದ್ರಬೇಕು, ಜೀವನಕ್ಕಲ್ಲ. ನಿಂಗ್ ತಾಕತ್ತಿದ್ರೆ ನಂಗ್ ತಾಳಿ ಕಟ್ಟು ಅಂದ್ರೆ ಕಟ್ಬಿಡ್ತೀಯಾ? ಓಯ್ ಓಯ್ ಕಟ್ಬಿಡ್ತೀಯಾ? ನಾವ್ ರೆಡಿ. ಶಬಾಸ್, ಸೂಪರ್ ರೀ. ನೀವು ಹೇಳಿದ್ದು 100ಗೆ 200% ಕರೆಕ್ಟ್ ಆಗಿದೆ. ಅಬ್ಬಬ್ಬಾ, ಏನ್ರಿ ನೀವು ಆಲ್ಮೋಸ್ಟ್ ಹುಡುಗರು ಹಣೆ ಬರನೇ ಹೇಳ್ಬಿಟ್ರಲ್ರಿ. ನಿಮ್ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ಕಣ್ರಿ ನಾನು. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಗುರಿ ಇಟ್ಟು ಕಲ್ಲು ಹೊಡೆದ್ರೇನೆ ಹುಣ್ಸಿನ್ಕಾಯಿ ಬೀಳುತ್ತಂತೆ, ಇನ್ ಮನ್ಸಿಟ್ ಲೈನ್ ಹೊಡೆದ್ರೆ ಹುಡ್ಗಿ ಬೀಳಲ್ವಾ ಅಂತ ಜಮ್ದಿಂದನೇ ನಾನು ನಿನ್ನ ಲವ್ ಮಾಡಿದ್ದು. ಚಿನ್ನ 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 ಪ್ಲೀಸ್ ಕಣೆ, ಅರ್ಥ ಮಾಡ್ಕೊಳ್ಳೆ ಬಂಗಾರ. ನೀನಂದ್ರೆ ನನ್ಗೆ ಎಷ್ಟು ಇಷ್ಟ ಗೊತ್ತಾ, ನೀನಂದ್ರೆ ನಂಗೆ ಪ್ರಾಣ ಅಂತ ಹೇಳೋ ಜೈಮಾನ ನಮ್ದಲ್ಲ. ಆದ್ರೆ ಒಂದ್ ಮಾತಂತೂ ನಿಜ, ನಾನ್ ಪ್ರೀತಿ ಮಾಡಿದ ಹುಡುಗಿಗೆ ತಾಜ್ ಮಹಲ್ ಕಟ್ಟೋಷ್ಟು ಸಾಹುಕಾರ ನಾನಲ್ಲ. ನನ್ನ ನಂಬಿ ಬಂದ ಹುಡುಗಿಗೆ ಆ ಶಾಜಾನ್ಗಿಂತ 10ರಷ್ಟು ಜಾಸ್ತಿನೇ ಪ್ರೀತಿಸ್ತೀನಿ, ಹಾಗೆ ನೋಡ್ಕೋತೀನಿ ಕೂಡ. ಆಹಾ, ಪರವಾಗಿಲ್ವೇ, ಹುಡುಗ ಕದರಾಗೆ ಇದ್ದಾನೆ. ಹುಡುಗಿರಿಗೆ ಬ್ಯೂಟಿ ಎಷ್ಟು ಮುಖ್ಯನೋ, ಹುಡುಗರಿಗೆ ಕದರು ಅಷ್ಟೇ ಮುಖ್ಯ. ನೋಡ್ಚಿನ, ನನ್ಗಿರೋದೊಂದು ಹಾರ್ಟು, ಅದ್ರಲ್ಲಿ ನಿನ್ಗೊಂದು ಫಿಕ್ಸ್ ಸೀಟು. ಎಸ್ ಅಂದ್ರೆ ತಾಜ್ ಮಹಲ್ ಕಟ್ತೀನಿ, ನೋ ಅಂದ್ರೆ ಗೋರಿ ಕಟ್ತೀನಿ. ಹಾರ್ಟ್ ನಂದು, ಸೀಟ್ ನಿಂದು. ಹೇ ಮಮತಾಜ್, ನೀನ್ ಡಿಸೈಡ್ ಮಾಡು. ರೇ ಈ ಕೊಡ್ರೇ, ನೀವೇ ಬಂದ್ ತಗೊಳ್ಳಿ. ಈ ಕೊಡ್ರಿ, ಈ ಕೊಡ್ರಿ. I love you. ಮತ್ತೆ 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 ಮತ್ತೆ
ಫೋನ್ ಬಂಗಾರ ಒಂದ್ ಉಮ್ಮ ಕೊಡು. ಉಮ್ಮನ ಹಂಗಂದ್ರೇನು? ಕಿಸ್ಸು. ಇಲ್ಲಪ್ಪ ನಮ್ಮವ್ವ ಬಾಯ್ತಾಳೆ. ಅವ್ವ ಬೈತಾಳೆ ಅಂದ್ರೆ ನಾನ್ ಹೆಂಗು ಅವ್ವ ಆಗೋದು? ಹ? ನೀನ್ ನನ್ ಕೈ ಯಾವತ್ತೂ ಬಿಡಲ್ಲ ತಾನೆ? ಪ್ರೀತಿಸಿದ ಕಣ್ಣಿಗೆ ಮನಸೋತ ಮಣ್ಣಿಗೆ ನನ್ನ ಹೆತ್ತ ತಾಯಿಗೆ ನಾನ್ ಪ್ರೀತಿ ಮಾಡಿದ ಹುಡುಗಿಗೆ ನನ್ ಪ್ರಾಣ ಹೋದ್ರೂ ಕೈ ಬಿಡಲ್ಲ ಕಣೆ.